ಪುಟ್ಟ, ನೀನ್ ಯಾಕೋ ಎದ್ದುಬಿಟ್ಟೆ? ವರ್ಕೋ ವರ್ಕೋ ವರ್ಕೋ. ನೀವು ನನ್ನೊಬ್ಬಳನ್ನೇ ಬಿಟ್ಟು ಹೋಗ್ತಿದ್ರಲ್ಲ, ಅದಕ್ಕೆ ಎದ್ದೆ. ಎಲ್ಲೋಗ್ತಿದ್ರಿ ತಾತ? ಅದು ಒಂದು ಮುಖ್ಯವಾದ ಕೆಲಸ ಆಯ್ತಪ್ಪ. ಮುಖ್ಯವಾದ ಕೆಲಸ ಎಷ್ಟೊತ್ತಲ್ಲ? ಇಲ್ಲ ಇಲ್ಲ, ನಾನೊಬ್ಬಳೇ ಇರಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ಪುಟ್ಟ, ನೀನು ಬಂದರೂ ನಿನ್ಗೇನು ಅರ್ಥ ಆಗಲ್ಲ. ತಾತ, ನಾವು ಈಗಿನ ಜನ್ರೇಷನ್ ಮಕ್ಕಳು, ಅಲ್ಪ ಕಿಡ್ಸ್, ನಮಗೆಲ್ಲ ಬೇಗ ಅರ್ಥ ಆಗುತ್ತೆ. ಓಹೋ, ಆಗ್ಬಹುದು. ಓ, ಎಲ್ಲರೂ ಮಲಗಿದ್ದಾರೆ, ಸದ್ ಮಾಡೋದು ಬೇಡ, ಮೆತ್ತಗೆ ಹೋಗೋಣ. ಬಾ 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 ಬಾ. ನನಗೆ ಎಲ್ಲ ಗೊತ್ತಾಗುತ್ತೆ. ಬೇಷ್ ಕಂದ, ಬೇಷ್. ಕೊಡು ವೈಫೈ. ತಾತ ಮೊಮ್ಮಗಳು ಇಲ್ಲಿ ಬಂದು ಕೂತಿದ್ದೀರಾ? ಹಾಯ್ ಶ್ರಾವಣಿ. ಅಂಜಲಿ, ಹೇಳಿ, ಏನಾಯ್ತು? ಏನಾದರೂ ಮಾತಾಡ್ಬೇಕಿತ್ತಾ? ಹೌದು ಶ್ರಾವಣಿ, ನೀವು ಅವ್ರ ಜೊತೆ ಕೆಲಸ ಮಾಡ್ತಿರೋರು, ನಿಮಗೆ ಅವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿರುತ್ತೆ. ನನಗೆ ನಿಮ್ಮ ಬಾಸ್ ಅಂದರೆ ತುಂಬಾ ಇಷ್ಟ. ಅವರು ನನಗೆ ಜೀವನ ಕೊಟ್ಟಿರೋದಕ್ಕೆ ನಾನು ಅವ್ರ ಜೀವನದಲ್ಲಿ ಇನ್ನು ಮುಂದೆ ಖುಷಿಯಾಗಿ ನೋಡ್ಕೊಬೇಕು, ಅವ್ರನ್ನ ಸಂತೋಷದಿಂದ ಕಾಪಾಡ್ಕೋಬೇಕು. ನೀವು ಅವ್ರ ಹತ್ರನೇ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಅವ್ರಿಗೆ ಏನೇನು ಇಷ್ಟ, ಅವ್ರಿಗೇನು ಬೇಕು, ಅವ್ರಿಗೆ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ, ಇದನ್ನೆಲ್ಲ ನನಗೆ ಹೇಳ್ಕೊಡ್ತೀರಾ? ಅಯ್ಯೋ ದೇವ್ರೆ, ಇದೆಂಥ ವಿಚಿತ್ರ! ಹೆಂಡತಿ ಹತ್ರನೇ ಬಂದು ನಿಮ್ಮ ಗಂಡ ನನಗಿಷ್ಟ ಆಗಿದ್ದಾನೆ, ಅವ್ರಿಗೆ ಏನು ಇಷ್ಟ ಹೇಳಿ ಅಂತ ಇನ್ನೊಂದು ಹುಡುಗಿ ಬಂದು ಕೇಳ್ತಾ ಇದ್ದಾಳೆ. ನಾನು ಇವಳ ಮೇಲೆ ಕೋಪ ಮಾಡ್ಕೋಬೇಕು, ಇವಳಿಗೆ ಅನುಕಂಪ ತೋರಿಸ್ಬೇಕು, ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಶ್ರಾವಣಿ? ಪ್ಲೀಸ್ ನನಗೆ ಅವ್ರ ಬಗ್ಗೆ ಹೇಳ್ತೀರಾ? ಅವರು ಬೆಳಗ್ಗೆ ಎದ್ದಾಗ್ಲಿಂದ ಸಂಜೆ ಮಲಗೋವರೆಗೂ ಏನೇನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ತಿಂತಾರೆ, ಇದನ್ನೆಲ್ಲ ಹೇಳ್ತೀರಾ? ಸರಿ ಆಯಿತು, ಹೇಳ್ತೀನಿ. ಅವರು ತುಂಬ ಥ್ಯಾಂಕ್ಸ್ ಶ್ರಾವಣಿ. ಪ್ರೀತಿ ಅನ್ನೋ ಹೆಸರಲ್ಲಿ ಒಬ್ಬ ನನಗೆ ಮೋಸ ಮಾಡಿಬಿಟ್ಟ, ಅದರಿಂದ ನನ್ನ ಜೀವನನೇ ಮುಗ್ದೋಯ್ತು ಅಂದ್ಕೊಂಡಿದ್ದೆ. ಆದರೆ ಆ ದೇವರು ಕರುಣೆ ತೋರಿಸ್ದ. ನನಗಾಗಿರೋ ಅನ್ಯಾಯಕ್ಕೋ ಅಥವಾ ನಮ್ಮಪ್ಪ ಮಾಡಿರೋ ಪುಣ್ಯಕ್ಕೋ ಇವ್ರನ್ನ ನನ್ನ ಹತ್ರ ಕಳಿಸಿದ್ದಾನೆ. ಅವ್ರನ್ನ ಕಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಾಗೇನಾದರೂ ಆದರೆ ನನ್ನ ಜೀವನೇ ಹೊರಟೋಗ್ಬಿಡುತ್ತೆ. ಇವ್ರನ್ನ ನಾನು ಜೋಪಾನವಾಗಿ ಕಾಪಾಡ್ಕೊತೀನಿ, ಪ್ರೀತಿಯಿಂದ ನೋಡ್ಕೊತೀನಿ. ರಾಜಪ್ಪ, ಯಜಮಾನ್ರು ನಮ್ಮನ್ನೆಲ್ಲ ಯಾಕೆ ಕರೆದಿರೋದು? ಅದನ್ನ ಯಜಮಾನ್ರೇ ಹೇಳಬೇಕು, ನನಗೇನು ಗೊತ್ತು ಶಾಂತಮ್ಮ. ಮುತ್ತು, ನಿನಗೇನಾರು ಗೊತ್ತೇನಪ್ಪ? ಗೊತ್ತಿದ್ರು ಹೇಳೋ ಆಗಿಲ್ಲ, ತಲೆವರೇ ಬರ್ತಾರಲ್ಲ ಅವರೇ ಹೇಳ್ತಾರೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೆ ನಾಟಕ ಆಡ್ತೀಯ? ನಿನ್ನ ಈ ಮನೆಗೆ ಕರೆಸ್ದವಳೆ ನಾನು, ಅಂಜಲಿನ ಮದುವೆ ಆಗು ಅಂತ ಹೇಳ್ದವಳೆ ನಾನು. ಆದರೆ ಈಗ ನಾನು ಯಾರು ಗೊತ್ತೇ ಇಲ್ಲ ಅನ್ನೋ ಹಾಗೆ ನನ್ನ ಮುಂದೆನೆ ನಾಟಕ ಆಡ್ತೀಯ. ನಾನು ಹೇಳೋ ಕೆಲಸ ಬಿಟ್ಟು ಈ ಆಸ್ತಿನ ನುಂಗಕ್ಕೆ ಬಂದಿದ್ಯಾ? ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ದೀಪಕ್. ಇವಳು ಯಾಕೆ ನಾನು ಹೀಗೆ ನೋಡ್ತಾ ಇದ್ದಾಳೆ?
ಎಸ್ ಸರ್. ಅಣ್ಣ ಬೆಳಗ್ಗೆನೆ ಎಲ್ಲರೂ ಸೇರಿಸಿದ್ಯಾ? ಏನು ಸಮಾಚಾರ? ಇದೆಯಪ್ಪ, ಸಮಾಚಾರ ಇದೆ. ಬಹಳ ಮುಖ್ಯವಾದ ವಿಚಾರ. ಮನೇಲಿ ಮದುವೆ ಕಾರ್ಯ ನಡೆಯುವಾಗ ಎಲ್ರಿಗೂ ತಿಳಿಸಿ ಮಾಡಬೇಕಲ್ವಾ, ಅದಕ್ಕೆ. ಮದ್ವೆ ಸಂಭ್ರಮನ? ಯಾರ ಮದ್ವೆ ಯಜಮಾನ್ರೆ? ಅಯ್ಯ, ಯಜಮಾನ್ರು ಮಾತಾಡ್ತಿದಾರೆ ತಾನೆ. ಬಾಯಿ ಇದೆ ಅಂತೇಳಿ ಸುಮ್ಮನೆ ಹ್ಞೂ ಅಂತ ತೋರಿಸ್ತೀಯಲ್ಲ, ಸುಮ್ಮನೆ ನಿಂತ್ಕೋ ಶಾಂತು. ಏ ಅಸಿಸ್ಟೆಂಟು, ನೀನ್ ಸುಮ್ಮನೆ ನಿಂತ್ಕೋ. ಆಯ್ತಾಯ್ತು, ನಾನೇ ವಿಷಯ ತಿಳಿಸ್ತೀನಿ. ನಮ್ಮ ಅಂಜಲಿಗೂ ಅಳಿಯಂದ್ರಿಗೂ ಮರುಮದುವೆ ಮಾಡಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಹೌದು, ಅವರಿಬ್ಬರ ಸಂಬಂಧ ಶಾಶ್ವತವಾಗಿರಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ಅವರಿಬ್ಬರ ಮದುವೆನ ಒಳ್ಳೆ ಸಮಯ ನೋಡಿ, ಒಳ್ಳೆ ಮುಹೂರ್ತ ನೋಡಿ ನಾಳೆನೇ ಮಾಡಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಮಗಳ ಮದುವೆನ ನಾನು ಕಣ್ಣಾರೆ ನೋಡಬೇಕು. ನಾನು ಮಾತ್ರ ಅಲ್ಲ, ಇಡೀ ಊರೂರೇ ಬಂದು ನನ್ನ ಮಗಳಿಗೆ ಹರಿಸಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸಂತೋಷವಾಗಿ ಹಾರಿಸ್ಕೊ ಹೋಗಬೇಕು. ಈ ವಿಷಯ ಹೇಳೋಣ ಅಂತಾನೆ ನಿಮ್ಮನ್ನೆಲ್ಲ ಕರೆಸಿದ್ದು. ಅಲ್ಲ ಬಾವ, ಈಗ ಆಲ್ರೆಡಿ ಇವರಿಬ್ರಿಗೂ ಮದುವೆ ಆಗಿದೆ ಅಲ್ವಾ? ಇನ್ನೊಂದ್ಸತಿ ಮದುವೆ ಮಾಡ್ತೀನಿ ಅಂತಂದ್ರೆ ಜನ ಎಲ್ಲ ಏನ್ ಅನ್ಕೊಳಲ್ಲ ಹೇಳಿ? ಯಾರಮ್ಮ, ಯಾರೇನು ಅನ್ಕೋತಾರೆ? ನನ್ನ ನಿರ್ಧಾರನ ಯಾರಾದ್ರೂ ಏನಾರು ಅನ್ಕೊಳ್ಳೋದೇ ಆಗ್ಲಿ ಆಡ್ಕೊಳ್ಳೋದೇ ಆಗ್ಲಿ ಮಾಡಿದ್ರೆ ಸುಟ್ಟು ಹಾಕ್ಬಿಡ್ರಿ. ಯಜಮಾನ್ರೆ, ಅದು ಈಗಲೇ ಮುತ್ತು, ಒಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ನನ್ನ ನಿರ್ಧಾರದ ವಿರುದ್ಧವಾಗಿ ಯಾರೊಬ್ರು ಮಾತಾಡಬಾರ್ದು. ಯಜಮಾನ್ರೆ, ಯಜಮಾನ್ರೆ ಕೂತ್ಕೊಳ್ಳಿ, ನೀವು ನೀರು ತಗೊಂಬನ್ನಿ. ಯಜಮಾನ್ರೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಕೂಗಾಡ್ಬೇಡಿ. ಡಾಕ್ಟ್ರ್ ಹೇಳಿದಾರಲ್ವಾ,